Good morning, students. Welcome to Srinidhi's classroom. Today, I continue the problems on basis and dimensions. The problems: find the basis and dimension of the vector space spanned by the vectors. Here, we have to find the basis and dimension. From this, ಇಲ್ಲಿ ತನಕ ನಾವೇನು ಮಾಡ್ತಾ ಇದ್ವಿ, ಬೇಸಿಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಪ್ರೂಫ್ ಮಾಡ್ತಿದ್ವಿ, ಮತ್ತು ಬೇಸಿಸ್ ಆಗುತ್ತೆ ಅಂತಲೇ ಪ್ರೂಫ್ ಕೂಡ ಮಾಡಿದ್ವಿ. ಸೊ ಇಲ್ಲಿ ಬೇಸಿಸ್ ಮತ್ತು ಡೈಮೆನ್ಷನ್ನ ಕಂಡುಹಿಡಿಯಬೇಕು. ಸೊ ಈ ಬೇಸಿಸ್ ಮತ್ತು ಡೈಮೆನ್ಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಹೇಗೆ ಅಂತ ಫಸ್ಟ್ ಏನು ಮಾಡೋಣ ಅಂದರೆ 10th ಒನ್, ಫಸ್ಟ್ ಒನ್, ಲೆಟ್ ಎಸ್ ಇಸ್ ಈಕ್ವಲ್ ಟು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥ ವೆಕ್ಟರ್ಸ್ನ ಡಿನೋಟ್ ಮಾಡೋಣ. 2, 4, 2, 1, -1, 0, 1, 2, 1, 0, 2, 1. ಸೊ ಈ ಥರ 4 ವೆಕ್ಟರ್ಸ್ ಇದೆ. ಈ 4 ವೆಕ್ಟರ್ಸ್ನ ಲೆಟ್ ಅಸ್ ಡಿನೋಟ್ ದೋಸ್ ವೆಕ್ಟರ್ಸ್ ಆಸ್ ಎಸ್, ಸೆಟ್ ಆಫ್ ದೋಸ್ ವೆಕ್ಟರ್ಸ್ ಆಸ್ ಎಸ್. ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದ ಬೇಸಿಸ್ ಅಂಡ್ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ಸ್. ಸೊ ಈ ವೆಕ್ಟರ್ಸಿಂದ ಸ್ಪ್ಯಾನ್ ಆಗುವಂಥ ಬೇಸಿಸ್ ಮತ್ತು ವೆಕ್ಟರ್ ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ಸ್, ಈ ವೆಕ್ಟರ್ಸಿಂದ ಸ್ಪ್ಯಾನ್ ಆಗ್ತಾ ಇದೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾನು ಬೇಸಿಸ್ ಮತ್ತು ಡೈಮೆನ್ಷನ್ನ ಫೈಂಡ್ ಔಟ್ ಮಾಡಬೇಕು. ಹಿಯರ್ ದ ಡೈಮೆನ್ಷನ್ ಆಫ್ V3 ಆಫ್ R, ಡೈಮೆನ್ಷನ್ ಆಫ್ V3 ಆಫ್ R ಈಸ್ ಈಕ್ವಲ್ ಟು 3. ನೋಡಿ, V3 ಆಫ್ R ಇರೋದ್ರಿಂದ 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. ಸೊ ದಟ್ ಮೀನ್ಸ್ ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಟ್ರಿಪ್ಲೆಟ್ ಇದೆ ಅಲ್ವಾ, ಆರ್ಡರ್ ಟ್ರಿಪ್ಲೆಟ್ ಇನ್ ದ ಸೆನ್ಸ್ 3 ಡೈಮೆನ್ಷನ್ ಅಂತ. ಆರ್ಡರ್ಡ್ ಪೇರ್ ಇದ್ರೆ ಆಟೋಮೆಟಿಕಲಿ 2 ಡೈಮೆನ್ಷನ್ ಅಂತ. ಸೊ ವೆಕ್ಟರ್ ಸ್ಪೇಸ್ ಟು ಡೈಮೆನ್ಷನ್ ಅಲ್ಲಿ ನಮಗೆ 3 ಅಂತ. ಯಾಕೆ? ಬಿಕಾಸ್ ದಿಸ್ ಇಸ್ ಅ 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. ಯಾವುದಾದ್ರೂ ಒಂದು ಬೇಸಿಸ್, ನಾವೀಗ ಆಲ್ರೆಡಿ ನಾವು ಥಿಯರಮ್ಸ್ ಅಲ್ಲೆಲ್ಲ ಪ್ರೂಫ್ ಮಾಡಿದ್ವಿ, ಎನಿ ಬೇಸಿಸ್ ಮಸ್ಟ್ ಕಂಟೈನ್ ದ ನಂಬರ್ ಆಫ್ ವೆಕ್ಟರ್ಸ್. ಆ ವೆಕ್ಟರ್ಸ್ ಏನಿರುತ್ತೆ, ಆ ವೆಕ್ಟರ್ಸು ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ಗಿಂತ ಕಮ್ಮಿ ಇರಬೇಕು ಅಂತ. ಸೊ ಅಥವಾ ಅಷ್ಟೇ ಈಕ್ವಲ್ ಆಗಿರಬೇಕು ಅಂತ. ಇಲ್ಲ ಅಂದರೆ ಅದು ಆಟೋಮೆಟಿಕಲಿ ಬೇಸಿಸ್ನ ಫಾರ್ಮೇಷನ್ ಮಾಡೋದಕ್ಕೆ ಆಗಲ್ಲ. ಅಂದರೆ ಏನು ಹೇಳ್ತೀವಿ, ಎನಿ ಸಬ್ಸೆಟ್ ಆಫ್ V3 ಆಫ್ R. V3 ಆಫ್ R ಅಂದರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ತಗೊಂಡಿರುವಂಥ ಒಂದು ವೆಕ್ಟರ್ ಸ್ಪೇಸ್. ಆ ವೆಕ್ಟರ್ ಸ್ಪೇಸ್ಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದೇ ಒಂದು ಸಬ್ಸೆಟ್ಟನ್ನು 3 ವೆಕ್ಟರ್ಸ್ಗಿಂತ ಜಾಸ್ತಿ ಬರಬಾರ್ದು. 3 ವೆಕ್ಟರ್ಸ್ಗಿಂತ ಜಾಸ್ತಿ ಬಂತು ಅಂದರೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಎನಿ subset of V3 of R contains more than 3 vectors is linearly dependent. ನೋಡಿ, V3 of R ಅಲ್ಲಿ V3 of R ಡೈಮೆನ್ಷನ್ 3 ಇರೋದ್ರಿಂದ ಅದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದೇ ಒಂದು ಸಬ್ಸೆಟ್ ಅಲ್ಲಿ 1, 2, 3ಗಿಂತ ಜಾಸ್ತಿ ಬರ್ತಿದೆ ಅಂದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ನಾವು ಇದನ್ನು ಥಿಯರಮ್ಸ್ನಲ್ಲೆಲ್ಲ ಆಲ್ರೆಡಿ ಪ್ರೂಫ್ ಮಾಡಿದ್ದೀವಿ. ಸೊ ಹಾಗಾಗಿ ನಾನೇನು ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳಲಿಕ್ಕೆ ಹೋಗಲ್ಲ. ಸೊ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ನಾವಿಲ್ಲಿ ಬೇಸಿಸ್ ಮತ್ತು ಡೈಮೆನ್ಷನ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಬೇಸಿಸ್ ಬರಬೇಕು ಅಂದರೆ ನಮಗೆ ದಟ್ ಮಸ್ಟ್ ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಬಟ್ ಇಲ್ಲೇನಾಗ್ತಿದೆ, ಎಸ್ ಕಂಟೈನ್ಸ್ ದ 4 ವೆಕ್ಟರ್ಸ್, ದಸ್ ಎಸ್ ಇಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಆಗೋಯ್ತು. ಅದು ಬೇಸಿಸ್ ಫಾರ್ಮೇಷನ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಹೇಳಬೇಕು, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್, ಅಲ್ಲೇನು ಕೊಟ್ಟಿರ್ತಾರೆ ಆ ವೆಕ್ಟರ್ಸು, ಆ ವೆಕ್ಟರ್ಸ್ನ ನಾವು ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ನಲ್ಲಿ ಬರ್ಕೊಂಡು ಆ ಮ್ಯಾಟ್ರಿಕ್ಸ್ನ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮಲ್ಲಿ ರೆಡ್ಯೂಸ್ ಮಾಡಿಕೊಂಡು ಬರೋವಂಥ ನಾನ್ ಝೀರೋ ರೋಸ್ನ ಸಬ್ಸೆಟ್ ಆಗಿ ಡಿನೋಟ್ ಮಾಡ್ತೀವಿ. ಅದನ್ನು ಬೇಸಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ ಅದ್ರ ಬಗ್ಗೆ ನೀವು ಆಲ್ರೆಡಿ ತುಂಬ ಹಿಂದೆ ಡಿಸ್ಕಸ್ ಮಾಡಿರ್ತೀರಿ. ನಾನು ಇಲ್ಲಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಲೆಟ್ ಎ ಇಸ್ ಈಕ್ವಲ್ ಟು ಅಂತ ಹೇಳಿ ಕೊಟ್ಟಿರೋ ವೆಕ್ಟರ್ಸ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ನಲ್ಲಿ ಬರೆಯೋಣ. ಫಸ್ಟ್ ರೋ ಬಂದು 2, 4, 2 ಆ್ಯಂಡ್ ಸೆಕೆಂಡ್ ರೋ ಈಸ್ 1, -1, 0, ಥರ್ಡ್ ರೋ ಈಸ್ 1, 2, 1 ಆ್ಯಂಡ್ ಫೋರ್ತ್ ರೋ ಈಸ್ 0, 2, 1. So let us denote this matrix as A. So row reduced echelon form in the sense ಏನಂದ್ರೆ ಫಸ್ಟ್ ಎಲಿಮೆಂಟ್, ಆ ಮ್ಯಾಟ್ರಿಕ್ಸ್ನ ಫಸ್ಟ್ ಎಲಿಮೆಂಟು 1 ಆಗಿರಬೇಕು. ಆಮೇಲೆ ಅದ್ರ ಕರಸ್ಪಾಂಡಿಂಗ್ ಆಗಿ ಬರುವಂಥ ಕಾಲಮ್ನಲ್ಲಿ
ಅದೇ ಕಾಲಮ್ನಲ್ಲಿ ಬರುವಂಥ ನೆಕ್ಸ್ಟ್ ಎಲಿಮೆಂಟ್ಸ್ಗಳೆಲ್ಲ ಪೂರ್ತಿ 0 ಆಗಬೇಕು. ಹಾಗೆ ಅದನ್ನ ನೆಕ್ಸ್ಟ್ ಇದನ್ನು 0 ಮಾಡ್ಕೊಳ್ಬೇಕು, ಇದನ್ನು 0 ಮಾಡಬೇಕು, ಆಮೇಲೆ ಇದನ್ನು 0 ಮಾಡಬೇಕು. ನೆಕ್ಸ್ಟ್ ದಿಸ್ ಒನ್, ಈ ಎಲಿಮೆಂಟ್ನ 0 ಮಾಡಿ, ಇದನ್ನು 0 ಮಾಡಿ, ಇದನ್ನು 0 ಮಾಡಿ. ಆ ಥರ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಲಿಮೆಂಟ್ಸ್ಗಳನ್ನ 0 ಮಾಡ್ತಾ ಹೋಗಬೇಕು. ಬಟ್ ಅದು ನಮಗೆ ಎಲ್ ಶೇಪಲ್ಲೇ ಹೋಗಬೇಕು. ಹೀಗೆ ಫಸ್ಟ್ ಇವು 3 0 ಆಗಬೇಕು, ಆಮೇಲೆ ಇವೆರಡು 0 ಆಗಬೇಕು, ಆಮೇಲೆ ಇದು 0 ಆಗಬೇಕು, ಇದು 0 ಆಗಬೇಕು, ಇದು 0 ಆಗಬೇಕು, ಇದು 0 ಆಗಬೇಕಂತ. ಆ ಥರ 1 by 1 ನಮ್ಮ ಕೈಲಿ ಸಾಧ್ಯ ಆದರೆ 0 ಮಾಡಬೇಕು. ಬಟ್ ನಾನು ಫಾರ್ಮೆಟ್ ಹೇಳ್ತಾ ಇದ್ದೀನಿ. ಸೊ ಅದನ್ನು ನಾವು ರೋ ರೆಡ್ಯೂಸ್ ಮಾಡ್ಕೊತ ರೋ ಆಪರೇಷನ್ಸ್ನ ಯೂಸ್ ಮಾಡೇ ನಾವು ಇದನ್ನು 0 ಮಾಡ್ತಾ ಹೋಗಬೇಕು. ಯಾವುದೇ ಥರದ ಕಾಲಮ್ ಆಪರೇಷನ್ಸ್ನ ಯೂಸ್ ಮಾಡೋ ಹಾಗಿಲ್ಲ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮ್ ಅಂತ. ಸೊ ಹಿಯರ್ ಕ್ಲಿಯರ್ಲಿ ಇದನ್ನ 1 ಮಾಡ್ಕೊಳ್ಬೇಕು. ನೋಡಿ, ಈ 1 ಮಾಡ್ಕೊಳ್ಳೋದಕ್ಕೆ ಎಲಿಮೆಂಟ್ನ 1 ಮಾಡ್ಕೊಳ್ಳೋಕೆ ನಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಏನು ಆಪ್ಷನ್ಸ್ ಸರ್ ಅಂದರೆ, ಸೊ ಇದನ್ನ 1 ಮಾಡ್ಕೊಳ್ಬೇಕಾದ್ರೆ ನಾವು ಎಂಟೈರ್ ಫಸ್ಟ್ ರೋ ನಾವು 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆಟೋಮೆಟಿಕಲಿ 1 ಆಗುತ್ತೆ. ಸಮ್ ಟೈಮ್ಸ್ ಇಲ್ಲಿ 3 ಅಂತನೋ 2 ಇಲ್ಲಿ ನಿಮಗೆ 1 ಅಂತನೋ ಆ ಟೈಪ್ ಏನಾರ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೋ ಬಂದು 2 1 3 ಇತ್ತು ಅಂತ ಇಟ್ಕೊಳ್ಳಿ. ಇವಾಗ ನೀವು ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 1/2 3/2 ಈ ತರ ಫ್ರಾಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅಂತ ಮೊಮೆಂಟಲ್ಲಿ ನೀವು ಬೇರೆ ಇನ್ಯಾವುದಾದ್ರೂ ರೋನ ನೀವು ಅಬ್ಸರ್ವ್ ಮಾಡಿ. ಅಲ್ಲೆಲ್ಲಾರು 1 ಇದ್ರೆ ನಾವು ರೋನ ಎರಡನ್ನೂ ಕೂಡ ಇಂಟರ್ಚೇಂಜ್ ಮಾಡ್ಬೋದು. ರೋ ಎರಡನ್ನೂ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನಮಗೆ ಅಲ್ಲಿ 1 ಆಗುತ್ತೆ. ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಏನೋ ಆಪ್ಷನ್ಸೇ ಇಲ್ಲ ಅಂದರೆ ಇಲ್ಲೂ ಬೇರೆ ಎಲಿಮೆಂಟು, ಇಲ್ಲೂ ಬೇರೆ ಎಲಿಮೆಂಟು, ಅದರಲ್ಲೂ ಬೇರೆ ಎಲಿಮೆಂಟು, ಡಿವೈಡ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಆವಾಗ ಡಿವೈಡ್ ಮಾಡ್ಕೊಂಡ್ರೆ ಆಯಿತು. ಬಟ್ ಆದಷ್ಟು ನಮಗೆ ಎಷ್ಟು ಸಿಂಪ್ಲಿಫೈಡ್ ಫಾರ್ಮೆಟ್ನಲ್ಲಿ ಸಾಲ್ವ್ ಮಾಡಲಿಕ್ಕಾಗುತ್ತೆ ಅಷ್ಟು ಸಿಂಪ್ಲಿಫೈಡ್ ಫಾರ್ಮೆಟ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಇಟ್ಸ್ ಕ್ಲಿಯರ್ ಹಿಯರ್, ಇಫ್ ವಿ ಆಪ್ರೇಟ್ ದ ಆಪರೇಷನ್ ಫಾರ್ ದ ಫಸ್ಟ್ ರೋ, ಸೊ R1ಗೆ ನಾವು R1/2 ಮಾಡ್ಕೊಳ್ಬೋದು. ಸೊ ಡಿವೈಡ್ ಬೈ 2 ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲದನ್ನು 2 ಇಂದನೇ ಡಿವೈಡ್ ಆಗೋದ್ರಿಂದ 1 2 1 ಅಂತ ಹೇಳಿ ಬರೀಬೋದು. ನೆಕ್ಸ್ಟ್ 1 -1 0 1 2 1 ಆ್ಯಂಡ್ 0 2 1. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ 0 ಮಾಡಬೇಕು. ಬಟ್ ಈಗ ಆಲ್ರೆಡಿ ಇದು 0 ಆಗಿರೋದ್ರಿಂದ ನಾನು ಜಸ್ಟ್ ಸೆಕೆಂಡ್ ಮತ್ತು ಥರ್ಡ್ ರೋಗೆ ಆಪ್ರೇಷನ್ ಮಾಡ್ತೀನಿ. ಸೆಕೆಂಡ್ ರೋಗೆ ಆಪ್ರೇಷನ್ ಅಂದರೆ ನೋಡಿ, ಫಸ್ಟು ಸೆಕೆಂಡ್ ರೋನೇ ಬರೀಬೇಕು. ಫಸ್ಟ್ ರೋನ ಯೂಸ್ ಮಾಡಿಕೊಂಡೆ ಸೆಕೆಂಡ್ ರೋನ ನಾವು ಅಲ್ಲಿ ಎಲಿಮೆಂಟ್ನ 0 ಮಾಡ್ಕೊಳ್ಬೇಕು. ಹಾಗಾಗಿ ಫಸ್ಟ್ ರೋನ ಬರೆಯೋಣ. ನೋಡಿ, ಅದಾದಮೇಲೆ ಇಲ್ಲಿರೋ ಎಲಿಮೆಂಟ್ಸ್ಗಳು ನೋಡಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ರೋಗೆ ಆಪರೇಷನ್ ಮಾಡ್ತಿದ್ದೀವಿ, ಅದಕ್ಕೆ R2 ಇಂಪ್ಲೈಸ್ ಅಂತ. R2 ಮತ್ತು R1 ಬರೀತಿದ್ದೀನಿ. ಯಾಕೆಂದರೆ ಸೆಕೆಂಡ್ ರೋನಲ್ಲಿರೋದನ್ನು ಯಾವುದನ್ನು 0 ಮಾಡ್ತಿದ್ವಿ ಅದು ಫಸ್ಟ್ ಬರೀಬೇಕು. ಅದಾದಮೇಲೆ ಯಾವುದನ್ನು ಯೂಸ್ ಮಾಡ್ಕೊತಾ ಇರ್ತೀವಿ ಅದನ್ನು ಬರೀಬೇಕು. ಇದರಲ್ಲಿ ಏನಂದರೆ ಈ 1 ಮತ್ತು 1 ಇದೆ ಅಲ್ವಾ, ಇದೆರಡನ್ನೂ ಇಂಟರ್ಚೇಂಜ್ ಮಾಡ್ಕೊಳ್ಳೋದು. ಫಸ್ಟ್ ರೋನಲ್ಲಿರುವಂಥ ಎಲಿಮೆಂಟ್ನ ಸೆಕೆಂಡ್ ರೋ ಜೊತೆ ಮಲ್ಟಿಪ್ಲೈ ಮಾಡೋದು, ಸೆಕೆಂಡ್ ರೋನಲ್ಲಿರುವಂಥ ಎಲಿಮೆಂಟ್ನ ಫಸ್ಟ್ ರೋ ಜೊತೆ ಮಲ್ಟಿಪ್ಲೈ ಮಾಡೋದು. ಎರಡೂ ಸೇಮ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು, ಆಪೋಸಿಟ್ ಸೈನ್ ಇದ್ದರೆ ಅಡಿಷನ್ ಮಾಡಬೇಕು. ಅದೇ ಥರನೇ ಥರ್ಡ್ ರೋಗೆ ಆಪರೇಷನ್ ಮಾಡೋಣ. R3 ಇಂಪ್ಲೈಸ್, ಇಟ್ ಈಸ್ ಕ್ಲಿಯರ್, ಅಲ್ಲೂ ಕೂಡ ಹಾಗೆ ಇದೆ. ಸೊ ಡೈರೆಕ್ಟಾಗಿ ನಾವು R3 - R1 ಅಂತ ಬರೆದ್ರು ಆಯಿತು. ಯಾಕೆಂದರೆ 1 - 1 0 ಆಗುತ್ತೆ. ಬಟ್ ನಾನಿಲ್ಲಿ 1 × ಅಂತ ಏನಕ್ಕೆ ಹೇಳಿದೆ ಅಂದರೆ ನಿಮ್ಗೆ ಅದು ಮೆಥಡ್ ಗೊತ್ತಾಗಲಿ ಅಂತ ಹೇಳಿದೆ. ಸೊ ನಾವು A = ಸೊ ಫಸ್ಟ್ ರೋಗೆ ನಾವೇನೋ ಆಪರೇಷನ್ ಮಾಡ್ತಿಲ್ಲ, ಹಾಗಾಗಿ 1 to 1 ಹಾಗೆ ಬರೆಯೋಣ. ಸೆಕೆಂಡ್ ರೋಗೆ ಆಪರೇಷನ್ ಮಾಡ್ತಿದ್ದೀವಿ. 1 - 1 ಅಂದರೆ 0, -1 - 2 ಅಂದರೆ -3, 0 - 1 ಅಂದರೆ -1. ನೆಕ್ಸ್ಟ್ R3ಗೆ 1 - 1 ಅಂದರೆ 0, 2 - 2 ಅಂದರೆ 0, 1 - 1 ಅಂದರೆ 0, ನೆಕ್ಸ್ಟ್ 0 2 1. ನೋಡಿ, ಇದಿಷ್ಟು ಬಂತು ನಮಗೆ. ಈ ರೋ ರೆಡ್ಯೂಸ್ಡ್ ಎಚಲಾನ್ ಫಾರ್ಮಲ್ಲಿ ಮಿಡಲಲ್ಲಿ ಈ ಥರ ಯಾವ್ದಾರ ಥರ್ಡ್ ರೋ ಅಥವಾ ಸೆಕೆಂಡ್ ರೋ 0 ಆಗೋಯ್ತು ಅಂದರೆ ನಾ 0 ಇರೋವಂಥ ಎಲಿಮೆಂಟ್ ಪೂರ್ತಿ ನಮಗೆ ಲಾಸ್ಟ್ ರೋಗೆ ಹೋಗಬೇಕು. ಯಾವತ್ತೂ ಕೂಡ ಹಾಗೆ ಇರಬೇಕು, ಡಾಮಿನೆನ್ಸ್ ಇರಬೇಕು. ಅದ್ರ ಪ್ರೀವಿಯಸ್ ಎಲಿಮೆಂಟ್ಸ್ಗಳು ನಮಗೆ ಅಟ್ಲೀಸ್ಟ್ ಎಲ್ಲ ಯಾವ್ದಾರ ಒಂದಾದ್ರೂ non-0 ಇರಬೇಕು. ಸೊ ಇದ್ರ ನೆಕ್ಸ್ಟ್ ಇರೋವಂಥದ್ದೇನೆ ನಮಗೆ non-0 ಬರೋ ಹಾಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇವೆರಡೂ ಇಂಟರ್ಚೇಂಜ್ ಮಾಡ್ತೀವಿ. ಥರ್ಡ್ ರೋ ಮತ್ತು ಫೋರ್ತ್ ರೋ ಎರಡೂ ಕೂಡ ಇಂಟರ್ಚೇಂಜ್ ಮಾಡ್ಕೋತೀವಿ. ಥರ್ಡ್ ರೋ ಮತ್ತು ಫೋರ್ತ್ ರೋ ಎರಡೂ ಇಂಟರ್ಚೇಂಜ್ ಮಾಡಿದ್ರೆ ಹೇಗೆ ಬರುತ್ತೆ ಅದನ್ನು ಹೇಗೆ ಬರೀತೀನಿ. ಥರ್ಡ್ ರೋ ಮತ್ತು ಫೋರ್ತ್ ರೋ ಎರಡು ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಅವಾಗ A = ಫಸ್ಟ್ ರೋ 1 2 1 ಆ್ಯಂಡ್ ಸೆಕೆಂಡ್ ರೋ ಈಸ್ 0 -3 -1. ಥರ್ಡ್ ರೋಗೆ 0
2 1 ಬರುತ್ತೆ, 4th ರೋಗೆ 0 0 0 ಬರುತ್ತೆ. ನೋಡಿ ಇದು ಇಷ್ಟ ಆಯ್ತು ಅಂತ ಹೇಳಿ ನಾವು ಸ್ಟಾಪ್ ಮಾಡೋಂಗಿಲ್ಲ. ಯಾವುದೋ ಒಂದು ಬಂತಲ್ಲ, ಲಾಸ್ಟ್ ಒಂದು 0 ಬಂತು ಅಂತ, ಈ ಎಲಿಮೆಂಟ್ನ 0 ಮಾಡ್ಕೊಳ್ಳೋದಕ್ಕಾಗತ್ತಾ ಅಂತ ನೋಡಬೇಕು. 0 ಮಾಡ್ಕೊಳ್ಳೋದಕ್ಕಾದ್ರೆ 0 ಮಾಡಬೇಕು. ಸೊ 0 ಮಾಡ್ಕೊಳ್ಬೋದು. ಅದು ಥರ್ಡ್ ರೋನಲ್ಲಿರುವಂಥ ಎಲಿಮೆಂಟ್. ಸೊ ಥರ್ಡ್ ರೋಗೆ ಆಪರೇಷನ್, ಯಾವ ರೋಗೆ ಆಪರೇಷನ್ ಮಾಡ್ತಿರ್ತೀವಿ ಅದನ್ನು ಫಸ್ಟ್ ಬರೀಬೇಕು. ಸೆಕೆಂಡ್ ರೋನ ಯೂಸ್ ಮಾಡ್ಕೊತಾ ಇದ್ದೀನಿ, ಹಾಗಾಗಿ R2 ಬರೀತೀನಿ. ಎಲಿಮೆಂಟ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅದನ್ನು 0 ಮಾಡ್ಕೊಳ್ಬೇಕು ಅಂದರೆ ನೋಡಿ, ಥರ್ಡ್ ರೋನಲ್ಲಿ 2 ಇದೆ, ಅದನ್ನು ಸೆಕೆಂಡ್ ರೋ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೆಕೆಂಡ್ ರೋನಲ್ಲಿ 3 ಇದೆ, ಅದನ್ನು ಥರ್ಡ್ ರೋ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಜಸ್ಟ್ ನಂಬರ್ನ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಮಿಡಲ್ ಅಲ್ಲಿ ನೋಡಿ, ಎರಡರದ್ದು ಆಪೋಸಿಟ್ ಸೈನ್ ಇದ್ದಾಗ ಅಡಿಷನ್ ಮಾಡ್ಕೋತೀವಿ. ಸೊ ಇಲ್ಲಿ ಸೈನು ಈ ಸೈನ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಸೈನ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ. ಜಸ್ಟ್ ಸಿಂಪಲ್ ಆಗಿ ನಂಬರ್ನ ಇಂಟರ್ಚೇಂಜ್ ಮಾಡಿ. ಸೆಕೆಂಡ್ ರೋನಲ್ಲಿರೋದನ್ನ ಥರ್ಡ್ ರೋ ಜೊತೆಗೆ, ಥರ್ಡ್ ರೋನಲ್ಲಿರೋದನ್ನ ಸೆಕೆಂಡ್ ರೋ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ನಾವು ಎ ಇಸ್ ಈಕ್ವಲ್ ಟು ಫಸ್ಟ್ ರೋ 1 2 1 ಹಾಗೆ ಬರೆಯೋಣ. ಸೆಕೆಂಡ್ ರೋ ಕೂಡ ಹಾಗೆ ಬರಿತೀನಿ, ಯಾಕೆಂದ್ರೆ ಥರ್ಡ್ ರೋ ಮಾತ್ರ ಆಪರೇಷನ್ ಮಾಡ್ತಿರೋದು. 3 ಇಂಟು R ತಿಳಿದ್ರೆ 3 ಇಂಟು 0 ಅಂದರೆ 0. ಸೊ 2 ಇಂಟು 0 ಅಂದರೂ ಕೂಡ 0. ಮತ್ತೆ ನೋಡಿ ಇಲ್ಲಿ ನೀವು ಫಸ್ಟ್ ರೋ ಯೂಸ್ ಮಾಡೋ ಹಾಗಿಲ್ಲ. ಫಸ್ಟ್ ರೋ ಏನಾದ್ರು ಯೂಸ್ ಮಾಡಿದ್ರೆ ಇಲ್ಲಿ ಎಲಿಮೆಂಟ್ ಬಂದ್ಬಿಡುತ್ತೆ. 1 ಅಂತನೋ 2 ಅಂತನೋ 3 ಅಂತನೋ ಏನೋ ಸಮಥಿಂಗ್ ಬಂದ್ಬಿಡುತ್ತೆ. ನಾವು ಇದನ್ನು ಕಸ್ಬಿಗೆ 0 ಮಾಡಿರ್ತೀವಿ. ಸೊ ಮತ್ತೆ ಅಲ್ಲಿ ಎಲಿಮೆಂಟ್ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಲ್ಲಿ ನೀವೇನು ಬರ್ದಿರೋ ಹಾಗೆ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಸೆಕೆಂಡ್ ರೋನೇ ಯೂಸ್ ಮಾಡಬೇಕು. ಈ ಎಲಿಮೆಂಟ್ನ 0 ಮಾಡ್ಕೊಳ್ಬೇಕಾದ್ರೆ ಸೆಕೆಂಡ್ ರೋನೇ ಯೂಸ್ ಮಾಡಬೇಕು. ಸೊ ಫೈನ್. ನೆಕ್ಸ್ಟು 3 ಇಂಟು R3 ಮೀನ್ಸ್ 3 ಇಂಟು 2 ಅಂದರೆ 3 2s are 6 ಪ್ಲಸ್ 2 ಇಂಟು -3 is -6, -6 ಪ್ಲಸ್ 6 ವ್ಯಾನಿಷ್ ಆದರೆ 0 ಬಂತು. ನೆಕ್ಸ್ಟ್ 3 ಇಂಟು R3 ಮೀನ್ಸ್ 3 ಇಂಟು 1 is 3 -2, 3 ಇಂಟು 1 is 3, 3 minus 2 means 1. ಲಾಸ್ಟ್ ರೋ 0 0 0 ಹಾಗೆ ಉಳ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿ ಈಗ ಕೇರ್ಫುಲ್ ಆಗಿ. ನೆಕ್ಸ್ಟ್ ನೋಡಿ, ನಾವು ಇದನ್ನ 0 ಮಾಡಬೇಕು. ಈ ಎಲಿಮೆಂಟ್ನ 0 ಮಾಡಬೇಕಂದ್ರೆ ನಾವು ಅದ್ರ ಪ್ರೀವಿಯಸ್ ರೋನ ಯೂಸ್ ಮಾಡ್ಕೊಬೇಕು. ಸೊ ಆ ಪ್ರೀವಿಯಸ್ ರೋನ ಯೂಸ್ ಮಾಡ್ಕೊಳ್ಬೇಕಂದ್ರೆ ಇದು 0 ಆಗಬೇಕು. ಬಟ್ ಇದನ್ನ ನಾವು 0 ಮಾಡಬೇಕು ಅಂದರೆ ಫಸ್ಟ್ ರೋನೇ ಯೂಸ್ ಮಾಡಬೇಕು. ಫಸ್ಟ್ ರೋ ಯೂಸ್ ಮಾಡಿಕೊಂಡ್ರೆ ಇಲ್ಲಿ 1 ಇರೋದ್ರಿಂದ ಇಲ್ಲಿ ನಮಗೆ ಎಲಿಮೆಂಟ್ ಬಂದ್ಬಿಡುತ್ತೆ. ಫಸ್ಟ್ ರೋನ ನಾವೇನೋ ಮಾಡಿ 0 ಮಾಡ್ಕೊಳ್ಳೋ ಹಾಗಿಲ್ಲ. R1 implies R1 minus 1 ಅಂತ ಬರೆಯೋ ಹಾಗಿಲ್ಲ. ಸೊ ಆ ಥರದ ಆಪರೇಷನ್ ಯಾವುದು ಕೂಡ ಇಲ್ಲ. ಹಾಗಾಗಿ ನೀವು ಇದನ್ನ 0 ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾವಾಗ ಇದು 0 ಆಗಲ್ಲ, ಆಟೋಮೆಟಿಕಲಿ ಇದನ್ನ 0 ಮಾಡ್ಕೊಳ್ಳೋಕ್ಕಾಗಲ್ಲ. ಯಾವಾಗ ಇದನ್ನ 0 ಮಾಡ್ಕೊಳ್ಳೋಕ್ಕಾಗಲ್ಲ, ಇದನ್ನ ನಾವು 0 ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇದು 0 ಆಗಲಿಲ್ಲ ಅಂದರೆ ಇಲ್ಲಿ ಎಲಿಮೆಂಟ್ ಬಂದ್ಬಿಡುತ್ತೆ. ಇಲ್ಲಿ ಎಲಿಮೆಂಟ್ ಬಂದರೆ ಮತ್ತೆ ಹೇಗೆ ಇಲ್ಲಿ ಕಸ್ಬಿ 0 ಮಾಡಿರ್ತೀವಿ, ಮತ್ತೆ ರಿವರ್ಸ್ ಪ್ರೋಸೆಸ್ ಹೋಗ್ಬಿಡುತ್ತೆ, ಮತ್ತೆ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಸಿಂಪ್ಲಿಫಿಕೇಶನ್ ಆಗೋದೇ ಇಲ್ಲ. ನೋಡಿ ಇವಾಗ ನಮಗೆ 3 ನಾನ್-0 ರೋಸ್ ಬಂತು. ಆ ನಾನ್-0 ರೋಸಲ್ಲಿ ಏನಿದೆ ಅದನ್ನೇ ನಾವು ಒಂದು ಸೆಟ್ಟಲ್ಲಿ ಬರೆದ್ರೆ ಅದನ್ನೇ ಬೇಸಿಸ್ ಅಂತ. ಸೊ ಹಿಯರ್ we got 3 non-zero rows. So therefore basis is equal to ಅದೇನು ಬಂದಿದೆ ಅದನ್ನ ಫಸ್ಟ್ ರೋ ಅಲ್ಲಿ 1 2 1 ಇದೆ, ಸೆಕೆಂಡ್ ರೋ ಅಲ್ಲಿ 0 -3 -1 ಇದೆ, ಥರ್ಡ್ ರೋ ನಲ್ಲಿ 0 0 1 ಇದೆ. ಸೊ ದಿಸ್ ಇಸ್ ದ ಬೇಸಿಸ್. ಅಲ್ಲೇನು ಫಾರ್ಮೇಷನ್ ಆಯಿತು 3 ವೆಕ್ಟರ್ಸ್ದು ಅದನ್ನೇ ನಾವು ಬೇಸಿಸ್ ಅಂತ ಕರೆಯೋದು. ಸೊ V3 ಆಫ್ R ಅಲ್ಲಿ ನೋಡಿ ನಮಗೆ 3 ಇತ್ತು. ನಮಗೆ ಆ ಸಬ್ಸೆಟಲ್ಲಿ 3 ವೆಕ್ಟರ್ ಇರಬೇಕು, ಇಲ್ಲ ಅಂದರೆ ಅದಕ್ಕಿಂತ ಕಮ್ಮಿ ಇರಬೇಕು. ಜಾಸ್ತಿ ಬಂದರೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇದು 100% ಇದು ಬೇಸಿಸ್ ಆಯಿತು. ಇನ್ನು ಡೈಮೆನ್ಷನ್ ಎಷ್ಟು ಅಂದರೆ ಎಷ್ಟು ನಾನ್-0 ರೋಸ್ ಬಂದಿರುತ್ತೋ ಅದನ್ನು ಹೇಳಬೇಕು. ಸೊ ದಟ್ಸ್ ದ ಡೈಮೆನ್ಷನ್ ಆಫ್ ಬೇಸಿಸ್. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ 11th ಒನ್. ಸೊ ಇದು ಹೋಮ್ವರ್ಕ್ ಮಾಡ್ಕೊಳ್ಳಿ. ಸೇಮ್ ಡಿಟೋ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ 2 ಬದಲು 3 ಇದೆ ಅಷ್ಟೇ. ಸೊ ಸೇಮ್ ಅದೇ ಥರನೇ, ಬಟ್ ನಿಮಗೆ ಈ 11th ಒನ್ಗೆ 2 ನಾನ್-0 ರೋಸ್ ಬರುತ್ತೆ. ಸೊ ಸೇಮ್ ಇದೇ ಥರ ಪ್ರಾಬ್ಲಮ್ ಬರುತ್ತೆ, ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು 12th ಒನ್ನ ಸಾಲ್ವ್ ಮಾಡ್ತೀನಿ. ಸೊ 12th ಒನ್ ಆಸ್ ಯೂಶುವಲ್ ಲೆಟ್ ಅಸ್ ಡಿನೋಟ್ ದೀಸ್ ವೆಕ್ಟರ್ಸ್ ಆಸ್ ಎಸ್. ಆ್ಯಕ್ಚುಲಿ ಅವರೇ ಎಸ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ಎಸ್ ಇಸ್ ಈಕ್ವಲ್ ಟು 2 1 and 1 - 1 and 0, 2. So the S contain the 3 vectors. Here the dimension of V2 of R is equal to 2. So dimension V2 of R ಅಂದರೆ 2 ಆರ್ಡರ್ಡ್ ಪೇರ್ ಇದೆ, ಮತ್ತು ಇಲ್ಲಿ V2 ಮೆನ್ಷನ್ ಆಗಿರೋದ್ರಿಂದ ಡೈಮೆನ್ಷನ್ ನಮಗೆ 2 ಬರ್ತಾ ಇದೆ. ಸೊ ಏನೇ ಇಲ್ಲೇ ಹೇಳಬೇಕು,
ಎನಿ ಸಬ್ಸೆಟ್, ಸೇಮ್ ಪ್ರೀವಿಯಸ್ ಒನ್ ಅಲ್ಲಿ ಏನು ಬರ್ತಿದೆ ಅದೇ ತರ, ಎನಿ ಸಬ್ಸೆಟ್ ಕಂಟೈನಿಂಗ್ ಮೋರ್ ದ್ಯಾನ್ 2 vectors is linearly dependent, therefore S is linearly dependent. So consider the matrix formed by these 3 vectors, that is 2 1 1 minus 1 0 2. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಏನಾದರೂ ನಿಮಗೆ ಇಲ್ಲಿ 2 ಇದು ಡಿವೈಡ್ ಮಾಡಿದ್ರೆ ನಮಗೆ ಫ್ರಾಕ್ಷನ್ ಬರುತ್ತೆ ಅಂದಾಗ ಇಂಟರ್ಚೇಂಜ್ ಮಾಡ್ಕೊಳ್ಳಿ ಅಂತ. ನಾನಿಲ್ಲಿ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ಎರಡೂ ಕೂಡ ಇಂಟರ್ಚೇಂಜ್ ಮಾಡ್ಕೋತೀನಿ. ಆಗ ಎ ಇಸ್ ಈಕ್ವಲ್ ಟು 1 ಮೈನಸ್ 1 2 1 0 2 ಆಯಿತು. ಸೊ ಈಗ ನೆಕ್ಸ್ಟು ಸೆಕೆಂಡ್ ರೋಗೆ ಆಪರೇಷನ್ ಮಾಡೋಣ. R2 ಇಂಪ್ಲೈಸ್ R2 ಮೈನಸ್ 2R1, ಯಾಕೆಂದರೆ ಇಲ್ಲಿ 2 ಇದೆ, 2ನ ಫಸ್ಟ್ ರೋ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2R1 ಆಯಿತು, 1 ಇಂಟು R2. ಇದೇನು ಆಲ್ರೆಡಿ 0 ಇರೋದ್ರಿಂದ ಅದೇನು 0 ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. So A is equal to 1 minus 1. So 2 minus 2 means 0. 1 minus of minus ಅಂದರೆ minus into minus plus ಆಗುತ್ತೆ. 2 into 1 ಅಂದರೆ 2 ಆಗುತ್ತೆ. 1 plus 2 ಅಂದರೆ 3. So and last one is 0 2. ನೆಕ್ಸ್ಟ್ ನೋಡಿ, ಇದನ್ನ 0 ಮಾಡ್ಕೊಳ್ಬೇಕು ಈ ಎಲಿಮೆಂಟ್ನ. ಸೊ ದಟ್ ಮೀನ್ಸ್ R3ಗೆ ಆಪರೇಷನ್. ಸೊ R3ಗೆಲ್ಲ ಆಪ್ರೇಟ್ ಮಾಡಿದ್ರೆ R3 ಇಂಪ್ಲೈಸ್ ಏನು ಆಪ್ರೇಟ್ ಮಾಡ್ತೀರಾ? ಸೊ R3ಗೆ 3R3 ಮೈನಸ್ 2R2. ನಾನು ಹೇಳಿದ್ನಲ್ಲ, ಯಾವುದಕ್ಕೆ ಆಪರೇಷನ್ ಮಾಡ್ತಿರ್ತೀರಾ ಫಸ್ಟ್ ಅದನ್ನು ಬರೀತೀರಾ R3 ಅಂತ. ಸೆಕೆಂಡ್ ರೋನ ಯೂಸ್ ಮಾಡ್ಕೊಬೇಕು. ಫಸ್ಟ್ ರೋ ಯೂಸ್ ಮಾಡಿದ್ರೆ ಇಲ್ಲಿ ಎಲಿಮೆಂಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸೆಕೆಂಡ್ ರೋನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಂಟರ್ಚೇಂಜ್ ಮಾಡೋದು, ಸೆಕೆಂಡ್ ರೋನಲ್ಲಿರೋದನ್ನ ಥರ್ಡ್ ರೋ ಜೊತೆಗೆ, ಥರ್ಡ್ ರೋನಲ್ಲಿರೋದನ್ನ ಸೆಕೆಂಡ್ ರೋ ಜೊತೆಗೆ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ಅವಾಗ A is equal to first row 1 minus 1 and second row is 0 3 and this one is 0. 3 into R3 means 3 2s are 6 minus 2 3s are 6, so 6 minus 6 is 0. Here we got the 2 non-zero rows. So the matrix having 2 non-zero rows. Therefore the dimension is 2 and the basis is ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಬರೆದ್ರು ಆಯಿತು, ಅಥವಾ ಬೇಸಿಸ್ ಈಸ್ ಬಿ ಇಸ್ ಈಕ್ವಲ್ ಟು ಅಂತ ಹೇಳಿ ಡಿನೋಟ್ ಬೇಕಾದ್ರೂ ಮಾಡ್ಬೋದು. ಆ ನಾನ್ ಝೀರೋ ರೋಸ್ ಏನಿರುತ್ತೆ ಅದನ್ನ ನೀವು ಆ ಸೆಟ್ ಅಲ್ಲಿ ಬರೀಬೇಕು. ಸೊ ದಿಸ್ ಇಸ್ ದ ಬೇಸಿಸ್ ಅಂತ. ದ ಡೈಮೆನ್ಷನ್ ಈಸ್ 2 and the basis is 1 minus 1 0 3. So hence the problem. Next I move on to the 13th one. So it contains the 4 cross 4 ಅಂದ್ರೆ ನಮಗೆ 4 ಎಲಿಮೆಂಟ್ಸ್ ಗಳಿದೆ. ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದ್ರೆ 4 ಡೈಮೆನ್ಷನ್ ಅಂತ. As usual, let us take S is equal to 1 1 2 4 2 minus 1 minus 5 2 and the last is 1 minus 1 minus 4 0 and the last vector is 2 1 1 6. So here ನೋಡಿ are linearly dependent in R4 and here you have to show that these vectors are linearly dependent. ಇದು linearly dependent ಅಂತ ಹೇಳಿ ನೀವೇ ಪ್ರೂಫ್ ಮಾಡಬೇಕು in R4 ಅಂತಾರೆ. and extract linearly independent subset, also find the dimension and basis of the subspace spanned by them ಅಂತ. ಇಲ್ಲಿ ಏನಾಗಿದೆ ಅಂದ್ರೆ R4 ದು ಡೈಮೆನ್ಷನ್ ಬಂದು ನಮಗೆ 4 ಇರುತ್ತೆ. ಸೊ ಡೈಮೆನ್ಷನ್ ಆಫ್ R4 is ಡೈಮೆನ್ಷನ್ ಆಫ್ R4 is equal to 4 ಅಂತ. ಸೊ ಅಲ್ಲೂ ಕೂಡ 4 ವೆಕ್ಟರ್ ಇರೋದು, ಬಟ್ ಅದನ್ನು ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳೋದಕ್ಕೆ ನಾವು ಹೇಗೆ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಡಿಟರ್ಮಿನೆಂಟ್ ಆಫ್ 1 1
2 4, 2 minus 1 minus 5 2, 1 minus 1 minus 4 0, 2 1 1 6. ನೋಡಿ ಇದರ 4 ಕ್ರಾಸ್ 4 ಇದರ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಹೇಗೆ ಅಂತ ಹೇಳ್ಕೊಟ್ಟಿದೆ. ಸೊ ಇಲ್ಲಿ ನಾನು ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ನ ಯೂಸ್ ಮಾಡ್ತಾ ಇಲ್ಲ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಕರಸ್ಪಾಂಡಿಂಗ್ ಆಗಿ ಕಾಲಮ್ ಆಪರೇಷನ್ಸ್ ನ ಯೂಸ್ ಮಾಡಿ ಈ ಎಲಿಮೆಂಟ್ಸ್ ಗಳನ್ನ 0 ಮಾಡಿಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂನ ನಾವು ಚೆಕ್ ಮಾಡಿದ್ವಿ. ಸೊ ಅದೇ ತರನೇ ಇಲ್ಲೂ ಕೂಡ ಆಪರೇಷನ್ ನ ಯೂಸ್ ಮಾಡಿ ಇದನ್ನ ವ್ಯಾಲ್ಯೂ ಏನು ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾನು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಿ, ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡಿ ಶೋ ದಟ್ ಮಾಡಿಕೊಂಡು ಅದಾದ್ಮೇಲೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟು ಎಕ್ಸ್ಟ್ರಾಕ್ಟ್ ದ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಇನ್ ದ ಸೆನ್ಸ್, ಸೊ ಅಪ್ಲೈ ದ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ಟು ದ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ದೀಸ್ ವೆಕ್ಟರ್ಸ್ ಅಂಡ್ ದ ನಂಬರ್ ಆಫ್ ನಾನ್ ಜೀರೋ ರೋಸ್ ಏನ್ ಬರುತ್ತೋ ದೋಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ. ಸೊ ಅದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಐ ಅಪ್ಲೈ ದ ಕಾಲಮ್ ಆಪರೇಷನ್ ಫಾರ್ ದಿಸ್ ಡಿಟರ್ಮಿನೆಂಟ್. ಸೊ ಹೇಗೆ C2 implies second column ಗೆ C2 minus C1 and C3 implies C3 minus 2 C1 and C4 implies C4 minus 4 C1. So delta is equal to determinant of 1 2 1 2. So clearly no doubt 1 minus 1 is 0. C3 minus 2 C1 in the sense minus 1 minus 4, minus 1 minus 4 is minus 5 and minus 1 minus 1 minus 1 is minus 2 and 1 minus 2 is minus 1. ಇದಕ್ಕೆ ಥರ್ಡ್ ಕಾಲಮ್ಗೆ ಆಪರೇಷನ್ ಮಾಡಿದ್ರೆ 2 minus 2 is 0, minus 5 minus 4, minus 5 minus 4 is minus 9 and minus 4 minus 2, minus 4 minus 2 is minus 6, 1 minus 4 is minus 3 and this one is 0. So no doubt fourth column 2 minus 8 is minus 6, 2 4 into 2 is 8, so 2 minus 8 is minus 6, 0 minus 4 is minus 4, 6 minus 8 is minus 2. Now expand this determinant in the sense delta is equal to 1 into determinant of 1 into ಇದು 3 cross 3 matrix ಏನು ಬರುತ್ತೆ ಸರಿ determinant ಏನು ಬರುತ್ತೆ ಅದು that is minus 5 minus 9 minus 6 minus 2 minus 6 minus 4 minus 1 minus 3 minus 2. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಹಾಗೇನೆ ಸೆಕೆಂಡ್ ರೋ ಮತ್ತೆ ಥರ್ಡ್ ರೋನ ಅಬ್ಸರ್ವ್ ಮಾಡಿ. ಸೆಕೆಂಡ್ ರೋ ಮತ್ತೆ ಥರ್ಡ್ ರೋನ ಅಬ್ಸರ್ವ್ ಮಾಡಿದ್ರೆ ನಮಗೆ ಸಿಮಿಲಾರಿಟೀಸ್ ಇದೆ. ಇಲ್ಲಿ ನಾವು 2 ಕಾಮನ್ ತೆಗೆದ್ಬಿಟ್ರೆ ಸೆಕೆಂಡ್ ರೋನಲ್ಲಿ 2 ಕಾಮನ್ ತೆಗೆದ್ರೆ ಇಲ್ಲಿ 1 into ದಿಸ್ ಅಂದ್ರೆ ಇದೇ ಬರುತ್ತೆ. ಸೊ ಹಾಗಾಗಿ ಅಲ್ಲಿ 1 ಮತ್ತೆ ಬರೀತಿಲ್ಲ ನಾನು. 2 ಕಾಮನ್ ತೆಗೆದ್ರೆ minus 5 minus 9 minus 6 minus 1 minus 3 minus 2. So this is minus 1 minus 3 minus 2. I apply the property of the determinant. If 2 rows are identical then the value of the determinant is 0. So delta is equal to 2 into 0. So delta is equal to 0. Therefore S is linearly dependent. So S contains the linearly dependent vectors. ಸೊ ಇದನ್ನ ಅವ್ರು ಫಸ್ಟ್ ಕೇಳಿದ್ರು ಶೋ ದಟ್ ದ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ. ಸೊ ಅದನ್ನ ಪ್ರೂಫ್ ಮಾಡಿದೀವಿ. ಇದಾದ್ಮೇಲೆ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್. ಸೊ ಅದು ಹೇಗೆ ಅಂದ್ರೆ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ನ ಯೂಸ್ ಮಾಡ್ಕೊಳ್ಬೇಕು. ಓಕೆ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅದಷ್ಟನ್ನು ಪೂರ್ತಿ ಬರೆದ್ಬಿಟ್ಟಿದ್ದೀನಿ. ಸೊ ಆಸ್ ಯೂಶುವಲ್ ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡ್ತೀರಿ. ಈ ಎಲಿಮೆಂಟ್ಸ್ಗಳನ್ನ 0 ಮಾಡ್ಕೊಳ್ಬೇಕು. ಕರಸ್ಪಾಂಡಿಂಗ್ ಸೆಕೆಂಡ್ ರೋ, ಥರ್ಡ್ ರೋ ಅಂಡ್ ಫೋರ್ತ್ ರೋಗೆ ಆಪರೇಷನ್ಸ್. ಸೊ ಈ ಆಪರೇಷನ್ಸ್ ನ ಯೂಸ್ ಮಾಡಿ ಅಲ್ಲಿ 0 ಮಾಡಿಕೊಂಡು ಇದೆಲ್ಲ ಎಲಿಮೆಂಟ್ಸ್ಗಳು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಏನು ಬರುತ್ತೆ ಅದನ್ನ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಇವೆರಡು ಎಲಿಮೆಂಟ್ಸ್ ನ 0 ಮಾಡ್ಬೇಕು ನಾವು. ಸೊ ಮೇನ್ ಕಾನ್ಸಂಟ್ರೇಷನ್ ಈ ಎಲಿಮೆಂಟ್ಸ್ಗಳನ್ನ 0 ಮಾಡಬೇಕು ಯೂಸಿಂಗ್ ಸೆಕೆಂಡ್ ರೋ. ಸೆಕೆಂಡ್ ರೋನ ಯೂಸ್ ಮಾಡ್ಕೊಂಡು ಇದನ್ನ ಆಟೋಮೆಟಿಕಲಿ 0 ಮಾಡ್ಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಥರ್ಡ್ ರೋ, ದಿಸ್ ಇಸ್ ಥರ್ಡ್ ರೋ ಎಲಿಮೆಂಟ್ ಅಂಡ್ ದಿಸ್ ಒನ್ ಇಸ್ ಫೋರ್ತ್ ರೋ ಎಲಿಮೆಂಟ್. ಸೊ ಥರ್ಡ್ ರೋಗೆ ಮತ್ತೆ ಫೋರ್ತ್ ರೋಗೆ ಆಪರೇಷನ್ಸ್ ನ ಯೂಸ್ ಮಾಡಿದ್ದೀನಿ.
ಸೊ ಯಾವಾಗ ಆಪರೇಷನ್ಸ್ನ ಯೂಸ್ ಮಾಡಿದೆ ಎಂಟೈರ್ ಥರ್ಡ್ ರೋ ಮತ್ತು ಫೋರ್ತ್ ರೋ ಪೂರ್ತಿ ಝೀರೋ ಆಗೋಯ್ತು. ಸೊ ಝೀರೋ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ರೋನಲ್ಲಿ -3, -9, -6 ಇತ್ತು. ಕ್ಲಿಯರ್ಲಿ ದೀಸ್ ಎಲಿಮೆಂಟ್ಸ್ ಆರ್ ಕಾಮನ್ಲಿ ಡಿವೈಡೆಡ್ ಬೈ -3. ದಟ್ಸ್ ವೈ ಐ ಡಿವೈಡ್ ದಿಸ್ ಸೆಕೆಂಡ್ ರೋ ಬೈ -3. ಸರ್ ಡಿವೈಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಸರ್, ಡಿವೈಡ್ ಮಾಡಿ ಬರೀರಿ. ಒಂದು ರೆಡ್ಯೂಸ್ಡ್ ಫಾರ್ಮೆಟ್ನಲ್ಲಿ ಇರುತ್ತೆ, ವೆಕ್ಟರ್ ಕ್ಲಾರಿಟಿ ಇರುತ್ತೆ. ಸೊ ಡಿವೈಡ್ ಆಗೋ ಆಗಿದ್ರೆ ಕ್ಲಿಯರಾಗಿ ಡಿವೈಡ್ ಮಾಡಬೇಕು. ಯಾವುದೋ 2 ಎಲಿಮೆಂಟ್ ಡಿವೈಡ್ ಆಗಿ 1 ಎಲಿಮೆಂಟ್ ಡಿವೈಡ್ ಆಗಲ್ಲ ಅಂದರೆ ಮಾಡಕ್ಕೆ ಹೋಗ್ಬಿಡಿ. 3 ಕಾಮನ್ ಆಗಿ ಡಿವೈಡ್ ಆಗುತ್ತೆ ಅಂದರೆ ಡಿವೈಡ್ ಮಾಡಿ ಬರೀರಿ. ಸೊ ಹಿಯರ್ ವಿ ಗಾಟ್ ದ 2 non-zero rows. ದಸ್ ದ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಎಸ್ ಈಸ್ 2. ಅಂದರೆ ಈ ವೆಕ್ಟರ್ ಎಸ್ ಅನ್ನೋ ವೆಕ್ಟರ್ ಇಂದ ಏನು ಸ್ಪ್ಯಾನ್ ಆಗ್ತಿತ್ತು ಅದರಿಂದ ಅದಕ್ಕೆ ಬರುವಂಥ ಒಂದು ಸಬ್ಸ್ಪೇಸ್ ಏನಿದೆ ಅದರದ್ದು ಡೈಮೆನ್ಷನ್ ನಮಗೆ 2 ಆಯಿತು. ಎಷ್ಟು non-zero rows ಇದೆಯೋ ಅದು, ಮತ್ತು ಆಸ್ ಯೂಶುವಲ್ ಬೇಸಿಸ್ non-zero rows ಏನಿದೆಯೋ ಅದನ್ನು ಬರೆದಿದ್ದೀವಿ. ಸೊ ಹನ್ಸ್ ದ ಪ್ರಾಬ್ಲಮ್. ಅಂಡ್ ಸಿಮಿಲರ್ಲಿ ಫೋರ್ತ್ ಒನ್ ಅಗೈನ್ 4x4 ಇದೆ. ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಅಂತ ಹೇಳಿದ್ದಾರೆ. ಸೊ ಇದನ್ನ ನೋಡಿ ಇನ್ R4 ಅಂತಾನೆ ಸೇಮ್ ಇದು ಕೂಡ. ಸೊ ಈ R4 ಇದ್ದಾಗ ನೀವೇನು ಮಾಡಬೇಕಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಇನ್ ಕೇಸ್ R3 ಕೊಟ್ಬಿಟ್ಟು 3 ವೆಕ್ಟರ್ಸ್ ಕೊಟ್ರೆ ನೀವು ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಿಬಿಟ್ಟೆ ಆಮೇಲೆ ಬೇಸಿಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದೋ ಒಂದು 3 ವೆಕ್ಟರ್ ಕೊಟ್ಟಿರ್ತಾರೆ. ಇವಾಗ ಇಲ್ಲೇ ಫಾರ್ ಎಕ್ಸಾಂಪಲ್ ಇದಿರಲಿಲ್ಲ ಅಂತ ಇಟ್ಕೊಳ್ಳಿ, 3 ವೆಕ್ಟರ್ಸ್ ಕೊಟ್ಟಿದ್ರು, ಇನ್ V3 of R ಅಂತ ಕೇಳಿದ್ರು. ಸೊ ಫೈಂಡ್ ದ ಬೇಸಿಸ್ ಅಂಡ್ ಡೈಮೆನ್ಷನ್ ಅಂತ ಅಷ್ಟೇ ಕೇಳಿದ್ದು. ಸೊ ಅವಾಗ ನೀವು ಈ 3 ವೆಕ್ಟರ್ಸ್ ಇಂದ ಫಾರ್ಮೇಷನ್ ಆಗುವಂತ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಒಂದ್ ವೇಳೆ ಅದು non-zero ಬಂತು ಅಂದ್ರೆ ಆಗ ನೀವು ಬೇಸಿಸ್ ಅಂಡ್ ಡೈಮೆನ್ಷನ್ ಆಸ್ ಯೂಶುವಲ್ ಇದೇ ತರ ಫೈಂಡ್ ಔಟ್ ಮಾಡ್ತೀರಿ. ಇನ್ ಕೇಸ್ non-zero ರೋ ಬಂತು ಅಂದ್ರೆ ನಿಮಗೆ ಆಟೋಮೆಟಿಕಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆದ್ರೆ ಅದೇ ವೆಕ್ಟರ್ಸ್ ಏನೇ ಬೇಸಿಸ್ ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ಕೊಳ್ಬಹುದು. ಒಂದ್ ವೇಳೆ 0 ಆಗಿ ಲೀನಿಯರ್ಲಿ ಡಿಪೆಂಡೆಂಟ್ ಆದ್ರೆ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ನ ಯೂಸ್ ಮಾಡಿಕೊಂಡು ನಂಬರ್ ಆಫ್ non-zero ರೋಸ್ ಏನ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ಬೇಸಿಸ್ ಮತ್ತೆ ಡೈಮೆನ್ಷನ್ ನ ಹೇಳಬೇಕು. ಎರಡು ಈಕ್ವಲ್ ಆದ್ರೆ 3 ವೆಕ್ಟರ್ಸ್ ಕೊಟ್ಟು V3 of R ಅಂತ ಕೇಳಿದ್ರೆ ಆಟೋಮೆಟಿಕಲಿ ನೀವು ಅದೇ ತರ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಡಿಟರ್ಮಿನೆಂಟ್ ನ ಚೆಕ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ 4 ವೆಕ್ಟರ್ಸ್ ಇದೆ, ಇನ್ V4 of R ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವು ಫಸ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಬೇಕು ಅಂಡ್ ದೆನ್ ನೀವು ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ ನ ಯೂಸ್ ಮಾಡಿ ಬೇಸಿಸ್ ಮತ್ತೆ ಡೈಮೆನ್ಷನ್ ನ ಫೈಂಡ್ ಔಟ್ ಮಾಡಬೇಕು. ಒಂದ್ ವೇಳೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗೋಯ್ತು ಅಂದ್ರೆ ಅದೇ 4 ವೆಕ್ಟರ್ಸ್ ದೋಸ್ 4 ವೆಕ್ಟರ್ಸ್ ಬೇಸಿಸ್ ಅಂತ ಹೇಳಿ ಡೈಮೆನ್ಷನ್ ಇಸ್ 4 ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಗೊತ್ತಾಯ್ತಾ? ಓಕೆ ಸ್ಟೂಡೆಂಟ್ಸ್, ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ಸ್. ಫೈಂಡ್ ದ ಬೇಸಿಸ್ ಅಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ದ 3 ವೆಕ್ಟರ್ಸ್ ಇನ್ V3 of R. ಆಸ್ ಯೂಶುವಲ್ ನಾನು ಈಗ ತಾನೇ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ. ಫಾರ್ 3 ವೆಕ್ಟರ್ ಇಂದ V3 of R ಅಲ್ಲಿ ಕೇಳ್ತಿದ್ದಾರೆ ಅಂದರೆ ಡಿಟರ್ಮಿನೆಂಟ್ ಚೆಕ್ ಮಾಡ್ತೀರಾ, ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ರೆ ನೆಕ್ಸ್ಟು ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡ್ತೀರಾ. ಒಂದ್ ವೇಳೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ಸೊ ದೀಸ್ 3 ವೆಕ್ಟರ್ಸ್ ಫಾರ್ಮ್ಸ್ ಬೇಸಿಸ್ ಅಂತ ಹೇಳಬೇಕು. ಅದೇ ಥರ 16th ಒಂದು, ಸೊ ಅದು 15th ಮಾಡ್ಕೊಳ್ಳಿ. ಸೊ 16th ಒಂದು ಹೇಗೆ ಅಂದರೆ ಇಲ್ಲಿ ಏನು ಎಸ್ ಇದೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನೀವು ಫಸ್ಟು ನೋಡಿ, ಇದು ಇನ್ V4 of R ಇದು 2x2 ಮ್ಯಾಟ್ರಿಸಿಸ್ ಅಂದರೆ ಸೊ ಡೈಮೆನ್ಷನ್ ಮತ್ತು ಬೇಸಿಸ್ ಹೇಳಬೇಕಾದ್ರೆ ಇಲ್ಲಿ ಫಸ್ಟು ಡೆಲ್ಟಾ ಇಸ್ ಈಕ್ವಲ್ ಟು ನೀವು 1 -5 -4 2 ಈ ಫಸ್ಟ್ 2x2 ಮ್ಯಾಟ್ರಿಕ್ಸ್ನ ಫಸ್ಟ್ ರೋ ಆಗಿ ಬರೆಯೋದು. ಸೆಕೆಂಡ್ 2x2 ಮ್ಯಾಟ್ರಿಕ್ಸ್ನ 1 1 -1 5 2 -4 -5 1 and last one is 1 -7 -5 1. ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೊ 0 ಆಯಿತು ಅಂದರೆ ಲೀನಿಯರ್ಲಿ ಡಿಪೆಂಡೆಂಟ್, ನಾಟ್ ಈಕ್ವಲ್ ಟು 0 ಆದರೆ ದೀಸ್ ವೆಕ್ಟರ್ಸ್ ಫಾರ್ಮ್ಸ್ ಬೇಸಿಸ್ ಅಂತ ಹೇಳಿ ಡೈಮೆನ್ಷನ್ ಇಸ್ 4 ಅಂತ ಕನ್ಕ್ಲೂಡ್ ಮಾಡಬೇಕು. ಲೀನಿಯರ್ಲಿ ಡಿಪೆಂಡೆಂಟ್ ಆದರೆ ಇದನ್ನೇ ಆಸ್ ಇಟ್ ಈಸ್ ಮ್ಯಾಟ್ರಿಕ್ಸ್ನ ಕನ್ಸಿಡರ್ ಮಾಡಿ ರೋ ರೆಡ್ಯೂಸ್ಡ್ ಎಚೆಲಾನ್ ಫಾರ್ಮ್ನ ಯೂಸ್ ಮಾಡಬೇಕು. ಆಸ್ ಯೂಶುವಲ್ ಪ್ರೀವಿಯಸ್ ಒನ್ ಏನು ಮಾಡಿಸ್ದೆ ಅದೇ ಥರನೇ ಮಾಡ್ಕೊಂಡು ಹೋಗೋದಿದು. ಸೊ ಸೇಮ್ ಡಿಟೋ ಅದೇ ಥರನೇ, ಬಟ್ ಇಲ್ಲಿ ಮ್ಯಾಟ್ರಿಕ್ಸ್ನಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನು ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋನಲ್ಲಿ ಕರೆಸ್ಪಾಂಡಿಂಗ್ ಆಗಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಐ ಮೂವ್ ಆನ್ ಟು ದ 17th ಒನ್. ಸೊ 17th ಒನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. 17th ಒನ್ನಲ್ಲಿ ಏನಂದ್ರೆ 3 ವೆಕ್ಟರ್ ಕೊಟ್ಟಿದ್ದಾರೆ ಆಸ್ ಯೂಶುವಲ್, ಬಟ್ ಇಲ್ಲಿ V3 of Z3 ಅಂತ ಹೇಳಿದ್ದಾರೆ. ದಿಸ್ Z3 ಈಸ್ ದ ಫೀಲ್ಡ್ ಆಫ್ ಇಂಟೀಜರ್ ಮಾಡಲು 3n. ಸೊ ಫೀಲ್ಡ್ ಆಫ್ ಇಂಟೀಜರ್ ಮಾಡಲು 3 ಇದ್ದಾಗ ಹೇಗೆ ಆಸ್ ಯೂಶುವಲ್ ಎಸ್ ನ ಕನ್ಸಿಡರ್ ಮಾಡ್ತೀವಿ 17th ಒನ್. ಸೊ ಲೆಟ್ S is equal to the set contains the vectors 1 2 0. Second one is 1 1 1 and the third one is 2 0 1.
ನೋಡಿ 3 ವೆಕ್ಟರ್ ಇದೆ v3 ಆಫ್ r ಅಂತಂದ್ಮೇಲೆ ಆಟೋಮೆಟಿಕಲಿ ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ 1 2 0 1 1 1 2 0 1 ಇದಕ್ಕೂ ಕೂಡ ನಾವು ಬೇಸಿಸ್ ಮತ್ತೆ ಡೈಮೆನ್ಷನ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ 1 into 1 into 1 is 1 minus 0 into 1 is 0 minus 2 into 1 into 1 is 1 minus 2 into 1 is 2 plus 0 into 0 minus 2. Now the determinant value is 1 into 1 is 1 minus 2 into minus 1. So delta is equal to minus into minus is plus 2 into 1 is 2. But ಇಲ್ಲಿ ಅಡಿಷನ್ ಮಾಡಲು 3 ತಗೊಳ್ಬೇಕು. ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ಇಂಟೀಜರ್ ಮಾಡಲು 3 ಹೇಳಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅಡಿಷನ್ ಮಾಡಲು 3 n. So 3 1 plus 2 is 3. If we divide that 3 by 3 in the sense the remainder is 0. ಸೊ ನೋಡಿ ಇಲ್ಲಿ 0 ಆಗ್ತಿದೆ. ನೀವೇನಾದ್ರು ಡೈರೆಕ್ಟ್ ಆಗಿ 1 plus 2 is 3, therefore it is linearly independent, thus these vectors forms a basis ಅಂತ ಹೇಳಿ ಕನ್ಕ್ಲೂಷನ್ ಮಾಡಿಬಿಟ್ರೆ ತಪ್ಪಾಗುತ್ತೆ. ಬಿಕಾಸ್ ಇಟ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಬಿಕಾಸ್ ಇದು ಅಡಿಷನ್ ಮಾಡಲು 3 ನಲ್ಲಿರೋದು, ಇಂಟಿಜರ್ ಮಾಡಲು 3 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಡಿಷನ್ ಮಾಡಲು 3 ನ ಯೂಸ್ ಮಾಡಿಕೊಂಡು ಇಲ್ಲಿ ಸಾಲ್ವ್ ಮಾಡಬೇಕು. ಸೊ ಅವಾಗ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರುತ್ತೆ. ನೆಕ್ಸ್ಟ್ ನಾವು ಆಸ್ ಯೂಶುವಲ್ ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡಿದ್ರೆ, ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ದಟ್ ಈಸ್ 1 2 0 1 1 1 2 0 1. ಸೊ ಇದಿಷ್ಟಾದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ ಇಲ್ಲಿ ತನಕ R2 ಇಂಪ್ಲೈಸ್ R2 ಮೈನಸ್ R1, R3 ಇಂಪ್ಲೈಸ್ R3 ಮೈನಸ್ 2 R1 ಅಂತ ಹೇಳಿ ಬರ್ದು 0 ಮಾಡ್ಕೊಂತಿದ್ವಿ. ಬಟ್ ಇಲ್ಲಿ ಇಂಟೀಜರ್ ಮಾಡಲು 3 ಆಗಿರೋದ್ರಿಂದ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವು ಆಪರೇಷನ್ಸ್ ನ ಯೂಸ್ ಮಾಡಿ ಇಲ್ಲಿ ಎಲಿಮೆಂಟ್ಸ್ ನ 0 ಮಾಡಬೇಕು. ಹೇಗೆ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ R2 ಗೆ ಆಪರೇಷನ್ ಮಾಡ್ತೀನಿ. ಸೊ R2 ಇಂಪ್ಲೈಸ್ R2 ಅಡಿಷನ್ ಮಾಡಲು 3 ಅಂತಾನೆ ತಗೊಳ್ಬೇಕು. ನೋಡಿ ಈ R1 ನ ಯೂಸ್ ಮಾಡ್ಕೊಂಡ್ರೆ ನಾವು ಇಲ್ಲಿ 2 into R1 ಅಂತ ಬರೀತೀನಿ. ಬಿಕಾಸ್ 2 into 1 is 2. ಇಲ್ಲಿ 1 ಇದೆ. 1 plus 2 ಅಂದ್ರೆ ಏನು? 3. 3 by 3 ಅಂದ್ರೆ 0. ಅವಾಗ ಅದು 0 ಆಗುತ್ತೆ. ರಿಮೈಂಡರ್ ನಮಗೆ 0 ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಈ ಫಾರ್ಮೆಟ್ ನಲ್ಲಿ ರೋ ಆಪರೇಷನ್ಸ್ ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ತರನೇ R3 ನೋಡಿ, ನಿಮಗೆ ಅವಾಗ ಇನ್ನೊಂಚೂರು ಕ್ಲಾರಿಟಿ ಸಿಗುತ್ತೆ. R3 ಅಡಿಷನ್ ಮಾಡಲು 3n. ಇಲ್ಲೇನಿದೆ? 2 ಇದೆ. ಸೊ ಪ್ಲಸ್ 1 ಅಂದ್ರೆ 2 ಪ್ಲಸ್ 1 ಅಂದ್ರೆ 3. ಹಾಗಾಗಿ ಡೈರೆಕ್ಟ್ ಆಗಿ ನಾವು R1 ನ ಆಡ್ ಮಾಡ್ಕೊಂಡ್ರೆ ಸಾಕು, ಅವಾಗ ಆಟೋಮೆಟಿಕಲಿ ಅಲ್ಲಿ 0 ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಅವಾಗ A ಇಸ್ ಈಕ್ವಲ್ ಟು ನೋಡಿ 1 2 0 ಹಾಗೆ ಇರಲಿ. ಸೊ R2 ಮೀನ್ಸ್ 1 1 ಪ್ಲಸ್ 2 ಈಸ್ 3. 3 by 3 ಅಂದ್ರೆ ರಿಮೈಂಡರ್ ಈಸ್ 0. ನೆಕ್ಸ್ಟ್ ಅದೇ ತರನೇ 1 ಪ್ಲಸ್ 1 ಪ್ಲಸ್ 2 into 2 is 4. 1 plus 4 is 5. 5 by 3 means the remainder is 2. Next R2 ನಲ್ಲಿ 1 ಇದೆ, plus 2 into 0 is 0. 1 plus 0 is 1. Next R3 means 2. 2 plus 1 is 3. 3 by 3 means remainder is 0. Next R3 ನಲ್ಲಿ 0 ಇದೆ, plus R1 ನಲ್ಲಿ 2 ಇದೆ. 0 plus 2 ಅಂದ್ರೆ 3 ಗಿಂತ ಕಮ್ಮಿ, ಹಾಗಾಗಿ ಡೈರೆಕ್ಟ್ ಆಗಿ 2 ಅಂತಾನೆ ಬರೆಯೋಣ. ನೆಕ್ಸ್ಟ್ R3 ನಲ್ಲಿ 1 ಇದೆ, ಪ್ಲಸ್ 0 ಅಂದ್ರೆ 1 ಪ್ಲಸ್ 0 ಅಂದ್ರೆ 1. 1 is also less than 3. ಸೊ ಹಾಗಾಗಿ ಹಾಗೆ ಬರೆಯೋಣ. ನೆಕ್ಸ್ಟ್ ಇವೆರಡು ಸೇಮ್ ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡೋ ಹಾಗಿಲ್ಲ. ಇಲ್ಲಿ ಅಡಿಷನ್ ಮಾಡಲು 3 ಇರೋದ್ರಿಂದ ಅದೇ ಆಪರೇಷನ್ಸ್ ನ ಯೂಸ್ ಮಾಡಿ ಥರ್ಡ್ ರೋ ನಲ್ಲಿರುವಂತಹ ಎಲಿಮೆಂಟ್ ನ 0 ಮಾಡಬೇಕು. ಸೊ R3 ಇಂಪ್ಲೈಸ್ ಹೇಗೆ ಆಪರೇಟ್ ಮಾಡ್ತೀವಿ ಅಂತ ನೋಡಿ. 2 plus 2 ಅಂದ್ರೆ 4. 4 by 3 ಅಂದ್ರೆ 1 ಬರುತ್ತೆ, ರಿಮೈಂಡರ್ 0 ಆಗಲ್ಲ ನಮಗೆ. ಸೊ ಇಲ್ಲಿ 2 ಇದೆ, ಇದೇನಾರ 4 ಆದ್ರೆ 4 plus 2 ಅಂದ್ರೆ 6. 6 by 3 ಅಂದ್ರೆ ರಿಮೈಂಡರ್ 0 ಆಗುತ್ತೆ. ಹಾಗಾಗಿ ಈ ಎಲಿಮೆಂಟ್ ನ 0 ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ R3 ಬರ್ದು ಅಡಿಷನ್ ಮಾಡಲು 3 ಅಂತ ಹೇಳಿ ಸೆಕೆಂಡ್ ರೋನ 2 ಇಂದ ಮಲ್ಟಿಪ್ಲೈ ಮಾಡೋದು. 2 into R2. ಸೊ ಅವಾಗ ನೋಡಿ 2 into 2 ಅಂದ್ರೆ 4. 4 plus 2 ಅಂದ್ರೆ 6. ಆಟೋಮೆಟಿಕಲಿ 0 ಬರುತ್ತೆ. ಸೊ ಹಾಗಾಗಿ A is equal to 1 2 0 0 2 1 0. R3 is 2. 2 into 2 is 4. 4 plus 2 is 6. 6 by 3 means remainder is 0. Next 1 plus 2 is 3. 3 by 3 means remainder is 0. ನೋಡಿ ನಮಗೆ ಎರಡು ನಾನ್ ಝೀರೋ ರೋಸ್ ಬಂತು. ದ ಮ್ಯಾಟ್ರಿಕ್ಸ್ has
2 non-zero rows. Thus the dimension is 2. Last ಗೆ basis ಬರಿಬೇಕು. So basis is b is equal to 1 to 0 and 0 to 1. So these are the basis, hence the problems. ನೋಡಿ ಇದಿಷ್ಟು ಬೇಸಿಸ್ ಅಂಡ್ ಡೈಮೆನ್ಷನ್ ಮೇಲೆ ಇರುವಂಥ ಪ್ರಾಬ್ಲಮ್ಸು. ಸೊ ಐ ಥಿಂಕ್ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಿಸ್ತೀನಿ. ಸೊ ಹೇಗೆ ಏನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.